So today I am going to discuss about the solid state. This is first chapter in your chemistry syllabus. So you are already studied under lower class matter. Matter means vastu. It is exist in three forms. So first one is solid, ghana vastu, liquid, drava vastu, and gaseous state. And gases. So how can you differentiate these three? Solid according to general knowledge ಗೊತ್ತಿದೆ ನಿಮಗೆ ಎಕ್ಸಾಂಪಲ್ಸ್ ಯುವರ್ ಪೇಪರ್ ಪೆನ್ ಚಾಕ್ಲೇಟ್ ಚೇರ್ ಬುಕ್ ಚಾಕ್ ಪೀಸ್ ಸೊ ಲೈಕ್ ದಟ್ ದೀಸ್ ಆರ್ ನಥಿಂಗ್ ಬಟ್ ಸಾಲಿಡ್ಸ್ ಯುವರ್ ಸ್ಟೋನ್ ಸ್ಯಾಂಡ್ ಹೌದಾ ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ಸಾಲಿಡ್. ಸೊ ಆ ವಸ್ತು ಈಗ ಫಾರ್ ಎಕ್ಸಾಂಪಲ್ ಪೇಪರ್ ತೊಗೊಳ್ತೀರಾ, ಪೇಪರ್ ತೊಗೊಂಡ್ಬಿಟ್ಟು ಈಗ ಟೆಂಪ್ರೇಚರ್ ಎಷ್ಟಿರ್ಬೋದು, 2 days ಟೆಂಪ್ರೇಚರ್ ಮೇ ಬಿ 20 or 22 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು. ಈ ಟೆಂಪ್ರೇಚರಲ್ಲಿ ಪೇಪರು ಘನ ರೂಪದಲ್ಲಿದೆ, ವಿಚ್ ಕೆನಾಟ್ ಕನ್ವರ್ಟೆಡ್ ಇಂಟು ಲಿಕ್ವಿಡ್ ಫಾರ್ಮ್. ಲಿಕ್ವಿಡ್ ರೂಪಕ್ಕೆ ಬರೋದಿಲ್ಲ ಅದು ಈ ಟೆಂಪ್ರೇಚರಲ್ಲಿ, ಹೌದಾ. ಫಾರ್ ಎಕ್ಸಾಂಪಲ್ ಸ್ಟೋನ್ ತೊಗೊಳ್ತೀರಾ, ಪೆನ್ ತೊಗೊಳ್ತೀರಾ ಅಥವಾ ಚಾಕ್ಲೇಟ್ ತೊಗೊತೀರಾ, ಈ ಟೆಂಪ್ರೇಚರಲ್ಲಿ ಅದು ಲಿಕ್ವಿಡ್ ಸ್ಟೇಟಿಗೆ ಬರೋಲ್ಲ. ಅಂದರೆ ಎನಿ ಸಬ್ಸ್ಟೆನ್ಸ್ ಯಾವುದೇ ವಸ್ತು ಆಗಿರ್ಬೋದು ವಿಚ್ melts above the room temperature. ರೂಮ್ ಟೆಂಪ್ರೇಚರ್ಗಿಂತ ಜಾಸ್ತಿ ಟೆಂಪ್ರೇಚರನ್ನು ಅಪ್ಲೈ ಮಾಡಿದಾಗ ಮಾತ್ರ ಕರಗಿದರೆ ಆ ವಸ್ತುವಿಗೆ ನಾವು ಸಾಲಿಡ್ ಅಥವಾ ಘನವಸ್ತು ಅಂತ ಕರಿತೀವಿ. ಅದಕ್ಕೆ ಎನಿ ಸಬ್ಸ್ಟೆನ್ಸ್ ಆಗಿರ್ಬೋದು ಅದು ವಿಚ್ ಮೆಲ್ಟ್ಸ್ ಅಬೌವ್ ದ ರೂಮ್ ಟೆಂಪ್ರೇಚರ್. ಈಗ ವಾಟರ್ ತೊಗೊಳ್ತೀರಾ, ವಾಟರ್ ತೊಗೊಂಡಾಗ ಏನಾಯಿತು, ಇವತ್ತು ಟೆಂಪ್ರೇಚರ್ 22 ಡಿಗ್ರಿ ಇದೆ ಅಂದರೆ ವಾಟರ್ ಲಿಕ್ವಿಡ್ ಸ್ಟೇಟಲ್ಲೇ ಇರುತ್ತೆ. ಅಂದರೆ ಅದು ಆಲ್ರೆಡಿ ಮೆಲ್ಟ್ ಆಗಿದೆ ಅಂತ ಅರ್ಥ. ಲಿಕ್ವಿಡ್ ಸ್ಟೇಟಲ್ಲಿದೆ ಅಂದರೆ ಕರಗಿದೆ ಅಂತಲೇ ಅರ್ಥ. ಹಾಗಾಗಿ ಅದನ್ನ ನಾವು ಸಾಲಿಡ್ ಅಂತ ಕರೆಯೋದಿಲ್ಲ. ಫಾರ್ ಎಕ್ಸಾಂಪಲ್ ಗೇಸಿಯಸ್, ಆಕ್ಸಿಜನ್ ನಿಮಗೆ ಗೊತ್ತಿದೆ, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ದೀಸ್ ಆರ್ ಆಲ್ ಗ್ಯಾಸಸ್. ಅವರು ಈ ಟೆಂಪ್ರೇಚರಲ್ಲಿ ಏನಾಗಿದ್ದಾರೆ, ಗೇಸಿಯಸ್ ಸ್ಟೇಟಲ್ಲಿದ್ದಾರೆ, ಸಾಲಿಡಲ್ಲಿ ಇಲ್ಲ. ಅಂದರೆ ಆಲ್ರೆಡಿ ಅದು ಲಿಕ್ವಿಡ್ ಸ್ಟೇಟಿಗೆ ಬಂದು ಗೇಸಿಯಸ್ ರೂಪಕ್ಕೆ ಹೋಗಿದೆ, ಗ್ಯಾಸ್ ರೂಪದಲ್ಲಿ ಇರೋರಿಲ್ಲ. ಹಾಗಾಗಿಬಿಟ್ಟು ಅವ್ರನ್ನ ನಾವು ಸಾಲಿಡ್ ಅಂತ ಕರೆಯೋದಿಲ್ಲ. ಅಂದರೆ ವಾಟ್ ಈಸ್ ದ ಜನರಲ್ ಡೆಫಿನಿಷನ್ ಈಸ್ ರಿಲೇಟೆಡ್ ಟು ಸಾಲಿಡ್ ಅಂದರೆ ಎನಿ ಸಬ್ಸ್ಟೆನ್ಸ್ ವಿಚ್ ಮೆಲ್ಟ್ಸ್ ಅಬೌವ್ ದ ರೂಮ್ ಟೆಂಪ್ರೇಚರ್. ಯಾವ ವಸ್ತು ರೂಮ್ ಟೆಂಪ್ರೇಚರ್ಗಿಂತ ಜಾಸ್ತಿ ಟೆಂಪ್ರೇಚರಲ್ಲಿ ಕರಗುತ್ತಲ್ಲ ಆ ವಸ್ತುವಿಗೆ ನಾವು ಸಾಲಿಡ್ ಅಂತ ಕರಿತೀವಿ. ನೆಕ್ಸ್ಟ್ ಗೋ ಫಾರ್ ಯುವರ್ ಸಬ್ಸ್ಟೆನ್ಸ್, ಎನಿ ಸಬ್ಸ್ಟೆನ್ಸ್, ಇಟ್ ಮೇ ಬಿ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್ ಆಗಿರ್ಬೋದು ಅಂತ ಅಂದ್ಕೊಳ್ಳಿ. ಆಲ್ 3 types ಆಫ್ ಸಬ್ಸ್ಟೆನ್ಸಸ್ ಕಂಟೈನ್ಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಸೊ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂದರೆ ಆಟಮ್ಸ್, ಮಾಲಿಕ್ಯೂಲ್ಸ್, ಅಯಾನ್ಸ್ ಆ್ಯಂಡ್ ಫ್ರೀ ಆ್ಯಂಡ್ ಮೊಬೈಲ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಮೊಬೈಲ್ ಎಲೆಕ್ಟ್ರಾನ್ಸ್ ಇವರೆಲ್ಲ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಸೊ ದೀಸ್ ಆರ್ ಆಲ್ ದೀಸ್ ಪಾರ್ಟಿಕಲ್ಸ್ ಅಂದರೆ ಆಟಮ್ಸ್, ಮಾಲಿಕ್ಯೂಲ್ಸ್, ಅಯಾನ್ಸ್, ಫ್ರೀ ಆ್ಯಂಡ್ ಮೊಬೈಲ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ಈ ಮೂರೂ ವಸ್ತುಗಳಲ್ಲಿ ಅಂದರೆ ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಆಟಮ್ಸು, ಮಾಲಿಕ್ಯೂಲ್ಸು, ಅಯಾನ್ಸು ಮತ್ತು ಮೊಬೈಲ್ ಎಲೆಕ್ಟ್ರಾನ್ಸು ಇರ್ತಾರೆ. ಆದರೆ ಅವ್ರಿಗೆ ಹೇಗಿರ್ತಾರೆ, ಅವರ ಅರೇಂಜ್ಮೆಂಟ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ವಿ ಕ್ಯಾನ್ ಐಡೆಂಟಿಫೈ ದ ಸಬ್ಸ್ಟೆನ್ಸ್ ಇನ್ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್. ಫಾರ್ ಎಕ್ಸಾಂಪಲ್ ನಾವು ಸಾಲಿಡನ್ನು ತಗೊಂಡಾಗ ಅಥವಾ ಗ್ಯಾಸನ್ನು ತಗೊಂಡಾಗ ಈ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಿರುತ್ತಲ್ಲ, ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಗ್ಯಾಸ್ ತೊಗೊಂಡ್ರೆ ಒನ್ ಆಕ್ಸಿಜನ್ ಮಾಲಿಕ್ಯೂಲ್ ಇನ್ನೊಂದು ಆಕ್ಸಿಜನ್ ಮಾಲಿಕ್ಯೂಲ್ ದೇ ಆರ್ ನಾಟ್ ವೆರಿ ಕ್ಲೋಸ್ ಟು ಈಚ್ ಅದರ್. ಒಂದ್ರ ಪಕ್ಕ ಒಂದು ಒತ್ತೊತ್ತಾಗಿ ಅಂಟ್ಕೊಂಡಿರೋದಿಲ್ಲ. ದೇ ಆರ್ ಫಾರ್ ಅವೇ ಫ್ರಮ್ ಈಚ್ ಅದರ್. ಅಂದರೆ ದೆರ್ ಈಸ್ ನೋ ಅಟ್ರಾಕ್ಷನ್ ಬಿಟ್ವೀನ್ ದ ಗೇಸಿಯಸ್ ಮಾಲಿಕ್ಯೂಲ್ಸ್. ಗೇಸಿಯಸ್ ಮಾಲಿಕ್ಯೂಲ್ಸ್ಗಳ ಮಧ್ಯೆ ಯಾವುದೇ ಅಟ್ರಾಕ್ಷನ್, ಆಕರ್ಷಣೆ ಇರೋದಿಲ್ಲ. ಹಾಗಾಗಿ ಅವ್ರನ್ನ ಗೇಸಿಯಸ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಇನ್ ಕೇಸ್ ಲಿಕ್ವಿಡ್ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ವಾಟರ್ ತಗೊಂಡಾಗ ಇದು ಒಂದು ವಾಟರ್ ಮಾಲಿಕ್ಯೂಲ್ ಅಂತ ನಾವು ಅಂದ್ಕೊಂಡ್ರೆ ಇನ್ನೂ ಒಂದು ವಾಟರ್ ಮಾಲಿಕ್ಯೂಲ್, ಹೀಗೆ ಮಾಲಿಕ್ಯೂಲ್ಸ್ಗಳ ಮಧ್ಯೆ ಅಟ್ರಾಕ್ಷನ್ ಇರುತ್ತೆ, ಆದರೆ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಆಕರ್ಷಣೆ ಭಾಳ ಗಟ್ಟಿಯಾಗಿರೋದಿಲ್ಲ.
ಭಾಳ ವೀಕ್ ಆಗಿರುತ್ತೆ. ಸೊ ಈ ರೀತಿ ಇರೋದ್ರಿಂದ ಏನಾಗುತ್ತೆ, ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ ಮಧ್ಯೆ ಅಟ್ರಾಕ್ಷನ್ ಇರುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ಬಟ್ ದಟ್ ಈಸ್ ವೆರಿ ವೀಕ್. ಹಾಗಾಗಿ ಇಟ್ ಕ್ಯಾನ್ ಫ್ಲೋ ಆಗುತ್ತೆ ಅದು. ದಟ್ ಈಸ್ ಕಾಲ್ಡ್ ಆ್ಯಸ್ ಲಿಕ್ವಿಡ್. ಈಗ ನಾವು ಸಾಲಿಡಿಗೆ ಬಂದಾಗ, ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಯಾಂಡ್ ತೊಗೋಬೋದು, ಅಥವಾ ಪೇಪರ್ ತೊಗೋಬೋದು, ಪ್ಲಾಸ್ಟಿಕ್ ತೊಗೋಬೋದು, ಗ್ಲಾಸ್ ತೊಗೋಬೋದು, ಅಥವಾ ನಿಮ್ಮ ಮನೆಯಲ್ಲಿರೋ ಸೋಡಿಯಂ ಕ್ಲೋರೈಡ್ ಉಪ್ಪು ತೊಗೋಬೋದು. ನೀವು ತೊಗೊಂಡ್ಬಿಟ್ಟು ಸಣ್ಣ ಕ್ರಿಸ್ಟಲ್ ಅಂದರೆ ಸ್ಮಾಲ್ ಕ್ರಿಸ್ಟಲನ್ನು ತೊಗೊಂಡ್ಬಿಟ್ಟು ಎಕ್ಸ್ರೇ ಅನಾಲಿಸಿಸ್ ಮಾಡಿದಾಗ ಸೋಡಿಯಂ ಕ್ಲೋರೈಡ್ ಅಂದರೆ ಸೋಡಿಯಮ್ಮು ಮತ್ತು Cl, ಹೀಗೆ ದಿಸ್ ಈಸ್ Na ಪಾರ್ಟಿಕಲ್, ದಿಸ್ ಈಸ್ Cl ಪಾರ್ಟಿಕಲ್, Na ಪಾರ್ಟಿಕಲ್, Cl ಪಾರ್ಟಿಕಲ್. ಹೀಗೇನಾಗಿರುತ್ತೆ, ನಾವು ನೋಡಿದರೆ ಇವಕ್ಕೇನು ಸೈನ್ ಇಲ್ಲೇನೋ ಅಂತ ಅನಿಸುತ್ತೆ, ಆದರೆ ಪಾರ್ಟಿಕಲ್ಸಿಗೆ ಆಲ್ರೆಡಿ ಸೈನ್ ಇರುತ್ತೆ, Na ಪ್ಲಸ್ Cl ಮೈನಸ್, Na ಪ್ಲಸ್ Cl ಮೈನಸ್. ಲೈಕ್ವಾಸ್ ಏನಾಗ್ತಾ ಇದೆ, ಇವರೆಲ್ಲ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸೇ, ಆದರೆ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಕ್ಲೋಸ್ ಪ್ಯಾಕಿಂಗ್ ಈಸ್ ದೇರ್. ಎಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳ ಮಧ್ಯೆ ಕ್ಲೋಸ್ ಪ್ಯಾಕಿಂಗ್ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆ್ಯಸ್ ಎ ಸಾಲಿಡ್. ಫಾಲೋಡ್ ಆಲ್ ಆಫ್ ಯು? ಅಂದರೆ in all the three types of matter, constituent particles are present, but in solid, all constituent particles are very close to each other. ಅಂದರೆ ಸಾಲಿಡಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಾಗಿರ್ತಾರೆ, ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲಿ ಅಂಟ್ಕೊಂಡಿರ್ತಾರಲ್ಲ, ಇನ್ ಎನಿ ಸಬ್ಸ್ಟೆಂಟ್ ಅಥವಾ ಇನ್ ಎನಿ ಸಬ್ಸ್ಟೆನ್ಸ್, ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ದಟ್ ಈಸ್ ಕಾಲ್ಡ್ ಆ್ಯಸ್ ಎ ಸಾಲಿಡ್. ನಿಮಗೆ ಐಡಿಯಾ ಬಂತು ಸಾಲಿಡ್ ಅಂದರೆ ಏನಂತ? ದ ಸಬ್ಸ್ಟೆನ್ಸ್ ಇನ್ ವಿಚ್ ಯಾವುದೇ ವಸ್ತು ಗೊತ್ತಿಲ್ಲ, ಇನ್ ವಿಚ್ ಸಿ ಪಿ ಮೀನ್ಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್, ಅಂದರೆ ಆಟಮ್ಸ್, ಮಾಲಿಕ್ಯೂಲ್ಸ್, ಅಯಾನ್ಸ್, ಫ್ರೀ ರ್ಯಾಡಿಕಲ್ಸ್ ಲೈಕ್ ದಟ್ ಆರ್ ಅರೇಂಜ್ಡ್ ಇನ್ ವೆರಿ ಕ್ಲೋಸ್ ಪ್ಯಾಕಿಂಗ್. ಇದು ಸಿಂಪಲ್ ಆಗಿ ಡೆಫಿನೇಷನ್. ಅಥವಾ ನಮಗೆ ಫುಲ್ ಡೆಫಿನೇಷನ್, ಫುಲ್ ಪ್ಲೆಡ್ಜ್ಡ್ ಸೊ ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್. ಸೊ ಆವಾಗಲೇ ನಾನು ಹೇಳ್ಕೊಟ್ಟೆ ಸೋಡಿಯಂ ಕ್ಲೋರೈಡ್ ಆಲ್ರೆಡಿ. ಈಗ ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ. ನೀವು ಹೀಗೆ ಚಿತ್ರ ಬಿಡಿಸ್ತಾ ಹೋಗಬೇಕು. ದಿಸ್ ಈಸ್ Na ಪ್ಲಸ್ Cl minus. So likewise we have to draw the structure. Na ಸ್ಟಾರ್ಟ್ ಆಗಿದ್ರೆ ಇಲ್ಲಿ Cl minus ಬರಬೇಕು. ಪ್ಲಸ್ಸು ಮೈನಸ್ ಅಂದರೆ ಪ್ಲಸ್ ಇದ್ದಾಗೆಲ್ಲ Na ಪ್ಲಸ್ ಅಂತ ಓದ್ಕೋಬೇಕು, Cl ಮೈನಸ್ ಇದ್ದರೆ ಮೈನಸ್ ಇದ್ದರೆ Cl ಮೈನಸ್ ಅಂತ ಓದ್ಕೋಬೇಕು. ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಾಗಿದೆ ಅಂತ ನೋಡಬೇಕು. ಸೊ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಅಯಾನಿಕ್ ಇನ್ ನೇಚರ್ ಅಂತ ಕರಿತೀವಿ. ಅಂದರೆ ಅದಕ್ಕೆ ಚಾರ್ಜ್ ಇದೆ. ಪಾಸಿಟಿವ್ ಸೈನ್ ಇದ್ದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಕ್ಯಾಟಯಾನ್. ನೆಗೆಟಿವ್ ಸೈನ್ ಇದ್ದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಆ್ಯನಯಾನ್. ಅಂದರೆ ಸೋಡಿಯಂ ಕ್ಲೋರೈಡಲ್ಲಿ ವಿಚ್ ಟೈಪ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್? ಅಯಾನ್ಸ್ ಆರ್ ಪ್ರೆಸೆಂಟ್. ಫಾರ್ ಎಕ್ಸಾಂಪಲ್ ಗ್ರಾಫೈಟ್ ತೊಗೊಳ್ತೀರಾ ಆರ್ ಡೈಮಂಡ್ ತೊಗೊಳ್ತೀರಾ. ದಿಸ್ ಈಸ್ ಯುವರ್ ಗ್ರಾಫೈಟ್ ಅಂತ ಅಂದ್ಕೊಂಡ್ಬಿಡಿ. ಸೊ ಗ್ರಾಫೈಟ್ ಅಂದಾಗ ಗ್ರಾಫೈಟ್ ಆ್ಯಸ್ ವೆಲ್ ಆಸ್ ಡೈಮಂಡ್ ಮೇಡ್ ಅಪ್ ಆಫ್ ಓನ್ಲಿ ಕಾರ್ಬನ್ ಆಟಮ್ಸ್. ನಾನು ಎರಡು ಸ್ಟ್ರಕ್ಚರನ್ನು ಕೊಡ್ತಾ ಇದ್ದೀನಿ, ಒಂದು ಗ್ರಾಫೈಟು, ಒಂದು ಡೈಮಂಡ್. ಸೊ ಇಟ್ ಮೇ ಬಿ ಐಡೆಂಟಿಫೈಡ್ ಆ್ಯಸ್ ಗ್ರಾಫೈಟ್, ದಿಸ್ ಮೇ ಬಿ ಐಡೆಂಟಿಫೈಡ್ ಆ್ಯಸ್ ಡೈಮಂಡ್. ಇಲ್ಲಿ ನೋಡಬೇಕು, ಇವೆಲ್ಲ ಕಾರ್ಬನ್ ಆಟಮ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಬರೀ ಆಟಮ್ಸ್ ಅಷ್ಟೇ ಇದೆ, ಇವಕ್ಕೆ ಯಾವುದೇ ಸೈನ್ ಇಲ್ಲ. ಸೊ ಎಲ್ಲ ಕಾರ್ಬನ್ ಆಟಮ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಬಟ್ ಈಚ್ ಕಾರ್ಬನ್ ಈಸ್ ಹ್ಯಾವಿಂಗ್ ಒನ್ ಎಲೆಕ್ಟ್ರಾನ್. ಇಲ್ಲಿ ಒಂದೊಂದು ಎಲೆಕ್ಟ್ರಾನ್ ಹಾಗೇ ಇರುತ್ತೆ ಎಲ್ಲಿ? ಗ್ರಾಫೈಟಲ್ಲಿ. ಯಾಕಂದರೆ ಗ್ರಾಫೈಟ್ ಈಸ್ ನಥಿಂಗ್ ಬಟ್ ಪ್ಲೇನಾರ್ ಸ್ಟ್ರಕ್ಚರ್. ಆದರೆ ಡೈಮಂಡ್ ಆಲ್ಸೋ ಕಂಟೈನಿಂಗ್ ಕಾರ್ಬನ್ ಆಟಮ್ಸ್ ಇರುತ್ತೆ, ಬಟ್ ಆಲ್ ಕಾರ್ಬನ್ ಆಟಮ್ಸ್ ಆರ್ ಆಲ್ಸೋ ಅರೇಂಜ್ಡ್ ಇನ್ ವೆರಿ ಕ್ಲೋಸ್ ಪ್ಯಾಕಿಂಗ್ ಅರೇಂಜ್ಮೆಂಟ್ ಈಸ್ ದೇರ್, ಬಟ್ ಕಾರ್ಬನ್ ಆಟಮ್ ಡಸ್ ನಾಟ್ ಕಂಟೈನಿಂಗ್ ಎನಿ ಫ್ರೀ ಎಲೆಕ್ಟ್ರಾನ್. ಇಲ್ಲಿ ಫ್ರೀ ಎಲೆಕ್ಟ್ರಾನು ಇರೋದಿಲ್ಲ. ಅಂದರೆ ನಾವಿಲ್ಲಿ ತಿಳ್ಕೊಬೇಕಾಗಿದ್ದೇನು, ಇನ್ ಗ್ರಾಫೈಟಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಾಗಿದ್ರು? ಆಟಮ್ಸ್ ಇದ್ದಾರೆ ಮತ್ತು ಫ್ರೀ ಎಲೆಕ್ಟ್ರಾನ್ಸ್ ಇದ್ದಾರೆ. ಫೈನ್. ಆದರೆ ಡೈಮಂಡಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸು ಓನ್ಲಿ ಫಾರ್ ಆಟಮ್ಸ್.
ಇವಾಗ ನಿಮ್ಮ ಐರನ್ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ ನಾನು. ಆಲ್ ಮೆಟಲ್ಸ್ ತೊಗೊಂಡಾಗ ನಿಮ್ಮ ಡಿ ಬ್ಲಾಕಲ್ಲಿ ಬರ್ತಾರಲ್ಲ, ಸ್ಕ್ಯಾಂಡಿಯಮ್, ಟೈಟಾನಿಯಮ್, ವೆನಿಡಿಯಮು, ಅಥವಾ ನಿಮಗೆ ಪರಿಚಯ ಇರೋರು ಐರನ್ ಪರಿಚಯ ಇರುತ್ತೆ, ಕಬ್ಬಿಣ, ಗೋಲ್ಡ್. AU1 ಸಿಂಬಾಲ್ ಈಸ್ ನಥಿಂಗ್ ಬಟ್ ಗೋಲ್ಡ್ ಸಿಂಬಾಲ್ ಇದು. AG ಅಂದರೆ ಸಿಲ್ವರು, ಬೆಳ್ಳಿ. ಸೊ ನಿಮಗೆ ಇವರು ಪರಿಚಯ ಇರ್ತಾರೆ. ಇಂಥ ಮೆಟಲನ್ನು ತೊಗೊಂಡ್ಬಿಟ್ಟು, ಫಾರ್ ಎಕ್ಸಾಂಪಲ್ ಇದೀಗ ಐರನ್ ಅಂದರೆ ನಿಮ್ಗೆ ಭಾಳ ಪರಿಚಯ ಇರುತ್ತೆ. ಇನ್ನು ಐರನ್ ರಾಡ್ ಅಥವಾ ಇನ್ನು ಐರನ್ ಶೀಟ್ ಆಗಿರ್ಬೋದು, ತಗಡು ಅಂತ ಏನು ಕರಿತೀವಲ್ಲ ಹಾಗೆ, ಅಥವಾ ರಾಡ್ ಅಂತ ಏನು ಕರಿತೀವಲ್ಲ ಸರಳು, ಅಲ್ಲೇನಾಗಿರುತ್ತೆ ಐರನ್ ಆಟಮ್ಸ್ ಇರುತ್ತೆ. ಇಲ್ಲಿ ನೋಡಿ, ಐರನ್ ಆಟಮ್ ಹೀಗೆ ಆಟಮ್ಸ್ ಇವಕ್ಕೆ ಮೆಟಾಲಿಕ್ ಆಟಮ್ಸ್ ಅಂತಲೇ ಕರಿತೀವಿ. ಮೆಟಾಲಿಕ್ ಆಟಮ್ಸ್ ಇನ್ ಐರನ್ ಅಥವಾ ಇನ್ ಮೆಟಲ್ಸ್, ಆಲ್ ಮೆಟಾಲಿಕ್ ಆಟಮ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ನಾವು ಸುಮ್ಮನೆ ನೋಡಿದರೆ ಆಟಮ್ ಸ್ಟೇಟಲ್ಲಿದೆ ಅಂತ ಅನಿಸುತ್ತೆ, ಬಟ್ ಎಕ್ಸ್ರೇ ಸ್ಟಡಿ ಮಾಡಿದಾಗ ಆಲ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲ ಮೆಟಲ್ಸಿಗೂ, ಡಿ ಬ್ಲಾಕಲ್ಲಿ ಬರ್ತಕ್ಕಂಥ ಎಲ್ಲ ಮೆಟಲ್ಸಿಗೂ, ಅಂದರೆ ಡಿ ಬ್ಲಾಕಲ್ಲಿ ಏನೇನು ಮೆಟಲ್ಸ್ ಬರುತ್ತಲ್ಲ, ಆಲ್ ಮೆಟಲ್ಸ್ ಆರ್ ಹ್ಯಾವಿಂಗ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಅಂದರೆ ಪ್ರತಿಯೊಂದು ಮೆಟಲ್ಲಿಗೂ ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ. ಈಗ ನಾನು ಇಲ್ಲಿ ಐರನ್ ರಾಡ್ ತೊಗೊಂಡೇನೆಂದರೆ, ಈಗ ಐರನ್ ಆಟಮ್ಸ್ ಇದೆ, ಒಂದು ಐರನ್ನಿಗೆ +2 ಸ್ಟೇಟ್ ಇದ್ದರೆ ಇನ್ನೊಂದಕ್ಕೆ +3 ಇರಬಹುದು, ಇನ್ನೊಂದಕ್ಕೆ +6 ಇರ್ಬೋದು, ನಮಗೆ ಗೊತ್ತಿಲ್ಲ. ಹಾಗಾಗಿ +3, +4 ಅಪ್ ಟು +6ವರೆಗೂ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಐರನ್ +2 ಸ್ಟೇಟಲ್ಲಿದೆ ಅಂದರೆ, ಸೊ ಐರನ್ ಆಟೋಮಿಕ್ ನಂಬರು 26, ಬಟ್ ಆಲ್ರೆಡಿ ಲೂಸಸ್ ಇಸ್ 2 more ಎಲೆಕ್ಟ್ರಾನ್ಸ್ ಅಂತ. ತನ್ನಲ್ಲಿರೋ 2 ಎಲೆಕ್ಟ್ರಾನ್ ಅನ್ನೋದು ಕಳ್ಕೊಂಡಿದೆ ಅಂದರೆ ಅವರು ಮೊಬೈಲ್ ಎಲೆಕ್ಟ್ರಾನ್ಸ್ ಇದ್ರ ಸುತ್ತ ತಿರುಗ್ತಾ ಇರ್ತಾರೆ, ನ್ಯೂಕ್ಲಿಯಸ್ ಸುತ್ತ ಲೂಸ್ ಬೌಂಡ್ ಆಗಿರುತ್ತೆ. ಹಾಗಾಗಿ ಆ ಎಲೆಕ್ಟ್ರಾನ್ಸ್ ಎಲ್ಲಿ ಬಂದುಬಿಟ್ಟಿರುತ್ತೆ, ಇದು ಏನು ಕರಿತೀವಲ್ಲ, ಇಲ್ಲಿ ಗ್ಯಾಪ್ ಇದೆ ನೋಡಿ, ಇವಕ್ಕೆಲ್ಲ ವಾಯ್ಡ್ಸ್ ಅಂತ ಕರೀತಾರೆ. ಈ ವಾಯ್ಡ್ಸಲ್ಲಿ ಬಂದು ಕೂತಿರ್ಬೋದು, ಅಥವಾ ಐರನ್ ರಾಡ್ ಸರ್ಫೇಸ್ ಎಷ್ಟಿರುತ್ತಲ್ಲ ಅಲ್ಲೆಲ್ಲ ಅದು ಮೂವ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ದಿಸ್ ಐರನ್ ಆಟಮ್ ಎಕ್ಸಿಸ್ಟ್ ಇನ್ +6 ಸ್ಟೇಟಲ್ಲಿ ನಾನು ಬರ್ದೀನಿ, ಅಂದರೆ ಇದು ಆಲ್ರೆಡಿ ಅಯಾನ್ ಆಯಿತು. ಇಟ್ ಲೂಸಸ್ 6 more ಎಲೆಕ್ಟ್ರಾನ್ಸ್, 6 ಎಲೆಕ್ಟ್ರಾನ್ಸನ್ನು ಬಿಟ್ಕೊಟ್ಟಿದೆ ಅಂತ ಅರ್ಥ. ಅಂದರೆ ದಿ 6 ಎಲೆಕ್ಟ್ರಾನ್ಸ್ ಆರ್ ಲೂಸ್ಲಿ ಬೌಂಡ್ ಟು ದ ನ್ಯೂಕ್ಲಿಯಸ್ಸಿಗೆ ಲೂಸಾಗಿ ಬೌಂಡ್ ಆಗಿರುತ್ತೆ, ವೀಕಾಗಿ ಅಟ್ರಾಕ್ಷನ್ ಇರುತ್ತೆ ನ್ಯೂಕ್ಲಿಯಸ್ಸಿಗೆ. ಹಾಗಾಗಿಬಿಟ್ಟು ದಿ 6 ಎಲೆಕ್ಟ್ರಾನ್ಸ್ ಕ್ಯಾನ್ ಮೂವ್ ಅಲಾಂಗ್ ದ ಸರ್ಫೇಸ್. ಆ ಸರ್ಫೇಸಲ್ಲಿ ಎಲ್ಲಿ ಬೇಕಾದರೂ ಅಲ್ಲಿ ಅಡ್ಡಾಡ್ಬೋದು. ಅಂದರೆ ನಾವು ಇಲ್ಲಿ ಮೆಟಲ್ ಆಟಮ್ಸಿಗೆ ಅಥವಾ ಮೆಟಾಲಿಕ್ ಅಯಾನ್ಸ್ ಅಂತಲೇ ಕರಿತೀವಿ ಇವರಿಗೆ. ಈ ಮೆಟಾಲಿಕ್ ಅಯಾನ್ಸಿಗೆ ನಾವು ಎಲೆಕ್ಟ್ರಾನ್ಸನ್ನು ಕಂಪೇರ್ ಮಾಡಿದಾಗ, ಯಾಕಂದರೆ ಇಲ್ಲಿ ಪ್ಲಸ್ ಸೈನ್ ಇರೋದ್ರಿಂದ ಅವನು ಅಯಾನ್ ಅಂತಲೇ ಕರಿತೀವಿ, ಎಲೆಕ್ಟ್ರಾನ್ಗಳ ಸಂಖ್ಯೆ ಏನಾಯಿತು, ಜಾಸ್ತಿ ಆಯಿತು. ಆದರೆ ಇಲ್ಲಿ ಕಾರ್ಬನ್ನಲ್ಲಿ ಒಂದೇ ಜಾಗದಲ್ಲಿ ಇರ್ತಾರೆ ಎಲೆಕ್ಟ್ರಾನ್ಸು ಗ್ರಾಫೈಟಲ್ಲಿ, ಆದರೆ ಮೆಟಲ್ಸಲ್ಲಿ ಅಲ್ಲೇ ಇರೋದಿಲ್ಲ. ಸೊ ದೇ ಕ್ಯಾನ್ ಮೂವ್ ಅಲಾಂಗ್ ದ ಸರ್ಫೇಸಲ್ಲಿ ಮೂವ್ ಆಗ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಏನಂತ ಕರೆದ್ವಿ, ಮೊಬೈಲ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. E- ಸ್ಟ್ಯಾಂಡ್ ಫಾರ್ ಎಲೆಕ್ಟ್ರಾನ್ಸ್. ಅಂದರೆ ಇಲ್ಲಿ ನಮಗೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಯಾರು ಈಗ ನಾವು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸನ್ನು ಯಾರು ಇರ್ಬೋದು, ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಾಲಿಕ್ ಅಯಾನ್ಸ್, ಹೌದಾ? ಅಂದರೆ ಯಾವುದೇ ಮೆಟಲಲ್ಲಿ ಆ್ಯಟಮ್ಗಳು ಅಥವಾ ಮೆಟಾಲಿಕ್ ಆಟಮ್ಸ್ಗಳು ನ್ಯೂಟ್ರಲ್ ಸ್ಟೇಟಲ್ಲಿ ಇರೋಲ್ಲ, ದೇ ಆರ್ ಆಲ್ರೆಡಿ ಎಕ್ಸಿಸ್ಟೆಡ್ ಇನ್ ದ ಅಯಾನಿಕ್ ಸ್ಟೇಟ್. ಅಯಾನಿಕ್ ಅಂದರೆ ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ಬಟ್ ಇನ್ ಮೆಟಲ್ಸಲ್ಲಿ ಎಲ್ಲ ಮೆಟಾಲಿಕ್ ಆಟಮ್ಸ್ ಯಾವ ಸೈನ್ ಹೊಂದಿರ್ತಾರೆ, ಪ್ಲಸ್ ಸೈನನ್ನೇ ಹೊಂದಿರ್ತಾರೆ. ಹಾಗಾಗಿ ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಾಲಿಕ್ ಅಯಾನ್ಸ್ ಅಂತ ಕರಿತೀವಿ. ಸಿಂಪಲ್ಲಾಗಿ ಇವ್ರನ್ನ ಕರ್ನಲ್ಸ್ ಅಂತಲೂ ಕರೀತಾರೆ. ಇವರಷ್ಟೇ ಇದ್ದಾರಾ ಐರನ್ನಲ್ಲಿ? ಇಲ್ಲ, ಮೊಬೈಲ್ ಎಲೆಕ್ಟ್ರಾನ್ಸ್ ಕೂಡ ಇದ್ದಾರೆ. ಸೊ ಹಾಗಾದರೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಯಾರು? ಎಲ್ಲ ಮೆಟಲ್ಸಲ್ಲಿ ಕರ್ನಲ್ಸ್ ಮತ್ತು ಮೊಬೈಲ್ ಎಲೆಕ್ಟ್ರಾನ್ಸ್. ಈಗ ನಿಮಗೆ ಅರ್ಥ ಆಗ್ತಾ ಇದೆ. ಸೊ ಇನ್ ಆಲ್ 4 ಎಕ್ಸಾಂಪಲ್ಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಾದರೂ ಇಲ್ಲಿ ಇವಾಗ ವೆರಿ ಕ್ಲೋಸ್ ಟು ಈಚ್ ಅದರ್. ಇಲ್ಲಿ ನೋಡಿ, ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಎಲ್ಲ ಏನಾಗಿದ್ದಾರೆ, ವೆರಿ ಕ್ಲೋಸ್ ಟು ಈಚ್ ಅದರ್. ಸೊ ಸೋಡಿಯಂ ಕ್ಲೋರೈಡ್ ಇನ್ ಗ್ರಾಫೈಟ್, ಇನ್ ಡೈಮಂಡ್, ಆ್ಯಸ್ ವೆಲ್ ಆಸ್ ಇನ್ ಐರನ್ ಆರ್ ಇನ್ ಗೋಲ್ಡ್ ಆರ್ ಇನ್ ಸಿಲ್ವರ್, ಲೈಕ್ ದಟ್. ಇವಾಗ ನಾವೇನು ಮಾಡಬೇಕು, ಇಲ್ಲಿ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸನ್ನು ಕಲಿಬೇಕು. ಅಂದರೆ ಜನರಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಗೆ ಇರೋ ಪ್ರಮುಖ ಗುಣಗಳು ಯಾವುವು ಅಂತ ನೋಡ್ಕೋಬೇಕು ನಾವು. ಇಲ್ಲಿ ನೋಡಿ, ಯಾವುದೇ ಸಾಲಿಡ್ ಆಗಿರಲಿ, ಇಲ್ಲೆಲ್ಲ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಒತ್ತೊತ್ತಾಗಿ ಕೂತಿರೋದ್ರಿಂದ ಇನ್ ಎನಿ ಸಬ್ಸ್ಟೆನ್ಸ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಅರೇಂಜ್ಡ್ ವೆರಿ ಕ್ಲೋಸ್ ಪ್ಯಾಕಿಂಗ್ ಅಥವಾ ಆರ್ಡರ್ಲಿ ಅರೇಂಜ್ ಅಂತಲೂ ಕರಿತೀವಿ. ಈಗ ನೋಡಿ, ಫಸ್ಟ್ ಪಾಯಿಂಟ್ ನಾವು ಏನು ಕಲಿಬೇಕಿಲ್ಲಿ ಜನರಲ್ ಪ್ರಾಪರ್ಟೀಸಲ್ಲಿ. ಸೊ ವಾಟ್ ಈಸ್ ದ ಇಂಟ್ರಾಕ್ಷನ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್?
ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳ ಮಧ್ಯೆ ಇಂಟ್ರಾಕ್ಷನ್ ಏನಿದೆ, ಐದರ್ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಐತಾ ಅಥವಾ ವೀಕ್ ಐತಾ ಅಂತ ನೋಡಬೇಕು. ಸೆಕೆಂಡ್ ಪಾಯಿಂಟ್ ಏನು ನೋಡ್ಕೋಬೇಕು, ಸೊ ವಿಚ್ ಟೈಪ್ ಆಫ್ ಡಿಸ್ಟೆನ್ಸ್ ಈಸ್ ದೇರ್ ಇನ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳ ಮಧ್ಯೆ ಅಂತರ ಎಷ್ಟಿದೆ ಅಂತ ನೋಡ್ಕೋಬೇಕು. ಥರ್ಡ್ ಪಾಯಿಂಟ್ ಏನು ನೋಡಬೇಕು, ಆಲ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ದೇ ಹ್ಯಾವಿಂಗ್ ಎನಿ ಟ್ರಾನ್ಸ್ಲೇಟರಿ ಮೋಷನ್, ಅಂದರೆ ಅವರು ಮೂವ್ ಆಗೋ ಕೆಪಾಸಿಟಿ ಐತಾ ಅಂತ ತಿಳ್ಕೊಬೇಕು. ಫೋರ್ತ್ ಪಾಯಿಂಟು, ಮೂವ್ ಆಗದೇ ಇದ್ದರೆ ಇನ್ ಕೇಸ್, ಹಾಗಾದರೆ ಅವರಿಗೆ ಯಾವ ಮೋಷನ್ ಇದೆ ಅಂತ ತಿಳ್ಕೊಬೇಕು. ಸೊ ಈಗ ನೋಡಿ, ನಾನು ಸೋಡಿಯಂ ಕ್ಲೋರೈಡ್ ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ, ದಿಸ್ ಈಸ್ Na+Cl-, ಇದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಅಯಾನ್ಸ್ ಆಯ್ತಲ್ಲ. ಇವುಗಳು ಒತ್ತೊತ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ಅಂಟ್ಕೊಂಡಿದ್ದರೆ ಅರ್ಥ ಏನು, ಇನ್ ಬಿಟ್ವೀನ್ ಈ ಅಯಾನೇ ಬೇರೆ ಈ ಅಯಾನೇ ಬೇರೆ. Na+Cl-, ಹೌದಾ, ಇದು ಒಂದೇ ಮಾಲಿಕ್ಯೂಲ್, ಆದರೆ ಆ ಮಾಲಿಕ್ಯೂಲಲ್ಲೇ ಆಲ್ರೆಡಿ ಸ್ಪ್ಲಿಟ್ ಆಗಿರುತ್ತೆ Na+Cl- ಅಂತ. ಬಟ್ ಇನ್ ಬಿಟ್ವೀನ್ ದೀಸ್ ಅಯಾನ್ಸ್, ನೀವು ಯಾವೇ ಎರಡು ಅಯಾನ್ಸ್ ತೊಗೊಂಡಾಗ ಏನಾಗಿದೆ, ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ. ಹಾಗಾಗಿ ಇದಕ್ಕೆ ಏನಂತ ಕರಿತೀವಿ, ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ಅಂದರೆ ಯಾವುದೇ ಸಾಲಿಡಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಯಾಕೆ, ಒಬ್ರಿಗೊಬ್ರು ಅಂಟಿಕೊಂಡು ಕೂತ್ಬಿಟ್ಟಿರ್ತಾರೆ. ಆದರೆ ಡಿಸ್ಟೆನ್ಸ್ ಇರುತ್ತಾ ಮೇಡಮ್ಗಳ ಮಧ್ಯೆ, ಅಂತರ ಇರುತ್ತಾ. ನೀವು ಬೆಂಚಲ್ಲಿ 4 ಜನ ಕೂತಿದ್ರೆ ಬೆಂಚಿನ ಕೆಪಾಸಿಟಿ 4 ಮೆಂಬರ್ಸ್, ನೀವು 6 ಮೆಂಬರ್ಸ್ ಕೂತಿದ್ದೀರಾ ಅಂತ ಅಂದ್ಕೊಂಬಿಡಿ. ಅವಾಗೇನನ್ಸುತ್ತೆ, ಒತ್ತೊತ್ತಾಗಿ ಕೂತಿರ್ತೀರ, ಆದರೂ ಲಿಟ್ಲಿ ಬಿಟ್ಟು ಗ್ಯಾಪ್ ಇರುತ್ತೆ. ಹಾಗಾಗಿ ಅದಕ್ಕೇನಂತ ಕರಿತೀವಿ, ಶಾರ್ಟ್ ಡಿಸ್ಟೆನ್ಸ್ ಅಥವಾ ಶಾರ್ಟ್ ಇಂಟರ್, ಅಂದರೆ ಇನ್ ಬಿಟ್ವೀನ್ ಅಂತ. ಒಬ್ಬ ಸ್ಟೂಡೆಂಟು ಇನ್ನೊಬ್ಬ ಸ್ಟೂಡೆಂಟು, ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ ಅಂತ, ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸ್. ಸೊ ಅರ್ಥ ಆಗ್ತಿದೆ. ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳ ಮಧ್ಯೆ ಅಂತರ ಬಹಳ ಕಡಿಮೆ ಇರುತ್ತೆ, ಅದನ್ನು ನಾವು ಮೆಜರ್ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟು ಕಡಿಮೆ ಇರುತ್ತೆ. ಪೈಕೋಮೀಟ್ರಲ್ಲಿ ಕೂಡ ಇರ್ಬೋದು. ಹಾಗಾಗಿಬಿಟ್ಟು ಅದನ್ನ ನಾವು ಮೆಜರ್ ಮಾಡೋಕ್ಕೆ ಆಗೋದಿಲ್ಲ, ಆಗುತ್ತೆ ಬಟ್ ಬೈ ಅಬ್ಸರ್ವೇಷನ್, ಬೈ ವೀಕ್ಷಣೆ ಮಾಡಿದಾಗ ಆಗೋದಿಲ್ಲ. ಆದರೆ ಇವಾಗ ನಿಮಗೆ ಕ್ಲಾಸ್ ರೂಮಲ್ಲಿ ಫಸ್ಟ್ ಪೀರಿಯಡ್ ಸೆಕೆಂಡ್ ಪೀರಿಯಡ್ ಕಂಟಿನ್ಯೂ ಆಯಿತು ಅಂದಾಗ ನಿಮಗೆ ಕಾನ್ಸ್ಟೆಂಟಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಹೊರಗಡೆ ಹೋಗಿ ಬರಬೇಕು ಅಂತ ಅನಿಸುತ್ತೆ. ಆದರೆ ಸಾಲಿಡ್ಸಲ್ಲಿ ಹಾಗಲ್ಲ, ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಡಸ್ ನಾಟ್ ಹ್ಯಾವಿಂಗ್ ಎನಿ ಟ್ರಾನ್ಸ್ಲೇಟರಿ ಮೋಷನ್. ಅವಕ್ಕೆ ಮೂವ್ ಆಗೋ ಕೆಪಾಸಿಟಿ ಇರೋಂಗೇ ಇಲ್ಲ. ಅಂದರೆ ಆಲ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಹ್ಯಾವಿಂಗ್ ಎ ಫಿಕ್ಸ್ಡ್ ಪೊಸಿಷನ್. ಫಿಕ್ಸ್ಡ್ ಪೊಸಿಷನ್ ಅಂದ್ರೇನು, ಫಿಕ್ಸ್ ಆಗಿರಬೇಕಲ್ಲಿ. ಈಗ ಗೋಡೆಗೆ ಹಿಂಗೆ ಮೊಳೆ ಹೊಡೆದ್ರೆ ಫಿಕ್ಸ್ ಆಗುತ್ತಲ್ಲ, ಹಾಗೆ ಎಲ್ಲ ಸಾಲಿಡ್ಸಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಾಗಿರುತ್ತೆ, ಫಿಕ್ಸ್ಡ್ ಜಾಗ ಇರುತ್ತೆ. ಪ್ರತಿ ಪಾರ್ಟಿಕಲ್ಗೂ ತನ್ನಲ್ಲಿ ಫಿಕ್ಸ್ ಕಾನ್ಸ್ಟೆಂಟ್ ಇರುತ್ತೆ ತನ್ನದೇ ಅದ ಜಾಗ. ಹಾಗಾಗಿ ಅದು ಮೂವ್ ಆಗೋಕ್ಕಾಗಲ್ಲ. ಬಟ್ ಆ ಪಾರ್ಟಿಕಲ್ ಏನಾಗ್ಬೋದು, ದೇ ಕ್ಯಾನ್ ವೈಬ್ರೇಟ್, ಅಲ್ಲಿ ಕಂಪಿಸಬಹುದು ಅಷ್ಟೇ. ವೈಬ್ರೇಟ್ ಅಲಾಂಗ್ ದೇರ್ ಆಕ್ಸಿಸ್, ತನ್ನದೇ ಕಕ್ಷೆಯಲ್ಲಿ ಅದೇನಾಗ್ಬೋದು, ವೈಬ್ರೇಟ್ ಆಗ್ಬೋದು. ಈ ಎಲ್ಲ 4 ಕಾರಣಗಳಿಂದ ನಾವೇನಂತ ಕರಿತೀವಿ, ಸಾಲಿಡನ್ನು ರಿಜಿಡ್ ಅಂತ ಕರಿತೀವಿ. ಈ 4 ರೀಸನ್ಸಿಂದ ಸಾಲಿಡನ್ನು ರಿಜಿಡ್ಡು ಮತ್ತು ಇನ್ಕಾಂಪ್ರೆಸಬಲ್. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡೀನಿ. ಈ 4 ರೀಸನ್ಸ್ ಅಂದರೆ ಎನಿ ಸಾಲಿಡಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಾಗಿರ್ತಾರೆ, ಆರ್ಡರ್ಲಿ ಅರೇಂಜ್ ಆಗಿರ್ತಾರೆ. ಸೊ ವಿಚ್ ಟೈಪ್ ಆಫ್ ಅಟ್ರಾಕ್ಷನ್ ಈಸ್ ದೇರ್, ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಇಲ್ಲಿ ನೋಡಿ, ಸ್ಟ್ರಾಂಗ್ ಇಂಟರ್ ಅಯಾನಿಕ್ ಅಟ್ರಾಕ್ಷನ್ ಇದೆ, ಇಲ್ಲಿ ಅಯಾನ್ಸ್ ಇರೋದ್ರಿಂದ. ಇಲ್ಲಿ ಸ್ಟ್ರಾಂಗ್ ಇಂಟರ್ ಆಟೋಮಿಕ್ ಡಿಸ್ಟೆನ್ಸ್ ಇದೆ, ಅಟ್ರಾಕ್ಷನ್ ಇದೆ. ಇಲ್ಲೂ ಅಷ್ಟೇ ಸ್ಟ್ರಾಂಗ್ ಇಂಟರ್ ಅಯಾನಿಕ್ ಅಟ್ರಾಕ್ಷನ್ ಇದೆ. ಅಯಾನ್ಸ್ ಇದ್ದರೆ ಅಯಾನಿಕ್ ಅಂತ ಬರಿತೀವಿ, ಅದು ಯಾವುದೂ ಕನ್ಫ್ಯೂಷನ್ ಬೇಡ ಅಂದಾಗ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತಲೇ ಕರೆದ್ಬಿಡ್ತೀವಿ. ಯಾಕಂದರೆ ಗ್ರೂಪ್ ಆಫ್ ಆಟಮ್ಸನ್ನು ಕೂಡ ನಾವು ಮಾಲಿಕ್ಯೂಲ್ ಅಂತ ಹೆಸರಿಟ್ಟಿರೋದ್ರಿಂದ. ಸೆಕೆಂಡ್ ಪಾಯಿಂಟ್ ಏನು ತಿಳಬೇಕು, ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳ ಮಧ್ಯೆ ಅಂತರ ಏನಾಗಿರುತ್ತೆ, ಭಾಳ ಶಾರ್ಟ್ ಇರುತ್ತೆ. ಹಾಗಾಗಿ ಮೂವ್ ಆಗೋಕ್ಕಾಗಲ್ಲ. ಶಾರ್ಟ್ ಅಂದರೆ ಅದು ಸೆಂಟಿಮೀಟ್ರಲ್ಲಿ ಇರುತ್ತಾ ಮೇಡಮ್, ಇಲ್ಲ ಪೈಕೋಮೀಟ್ರು ನ್ಯಾನೋಮೀಟ್ರ್ ಲೈಕ್ ಇರುತ್ತೆ. ಹಾಗಾಗಿಬಿಟ್ಟು ಇವುಗಳ ಮಧ್ಯೆ ಅಂತರ ಭಾಳ ಶಾರ್ಟ್ ಇರುತ್ತೆ. ಶಾರ್ಟ್ ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಪಾರ್ಟಿಕಲ್ಲು ಸಾಲಿಡ್ಸಲ್ಲಿ ಮೂವ್ ಆಗೋಕ್ಕಾಗಲ್ಲ. ದಟ್ಸ್ ವೈ ಟ್ರಾನ್ಸ್ಲೇಟರಿ ಮೋಷನ್ ಇರೋದಿಲ್ಲ, ಬಿಕಾಸ್ ಆಲ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಹ್ಯಾವಿಂಗ್ ಎ ಫಿಕ್ಸ್ಡ್ ಪೊಸಿಷನ್. ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಗೂ ತನ್ನ ಜಾಗ ಏನಾಗಿರುತ್ತೆ, ಸ್ಥಿರವಾಗಿರುತ್ತೆ, ಫಿಕ್ಸ್ ಆಗಿರುತ್ತೆ. ಹಾಗಾಗಿ ಆ ಪಾರ್ಟಿಕಲ್ ಏನಾಗ್ಬೋದು, ಮೂವ್ ಆಗೋಕ್ಕಾಗಲ್ಲ, ಬಟ್ ಇಟ್ ಕ್ಯಾನ್ ವೈಬ್ರೇಟ್, ಅಂದರೆ ವೈಬ್ರೇಷನಲ್ ಮೋಷನ್ ಇರುತ್ತೆ ಅಲಾಂಗ್ ದೇರ್ ಓನ್ ಆ್ಯಕ್ಸಿಸ್. ತನ್ನದೇ ಆದ ಕಕ್ಷೆಯಲ್ಲಿ, ತನ್ನದೇ ಆದ ಮನೆಯಲ್ಲಿ ತನ್ನ ಜಾಗ ಎಷ್ಟು ಫಿಕ್ಸ್ ಆಗಿತ್ತಲ್ಲ ಅಷ್ಟರಲ್ಲೇ ಕಂಪಿಸಬಹುದೇ ವಿನಃ ಇಟ್ ಕೆನಾಟ್ ಮೂವ್.
ಸೊ ಫಾರ್ ಆಲ್ ದೀಸ್ 4 ರೀಸನ್ಸ್ ನಾವು ಸಾಲಿಡನ್ನು ಏನಂತ ಕರಿದ್ವಿ, ರಿಜಿಡ್ ಅಂತ ಕರಿದ್ವಿ. ಮತ್ತು ಅದನ್ನು ಅದಿಮಿ ತುಂಬಕ್ಕಾಗೋದಿಲ್ಲ. ಸಾಲಿಡ್ಸನ್ನು ಅದಿಮಿ ತುಂಬಕ್ಕಾಗಲ್ಲ. ಈಗ ಒಂದು ಇಟ್ಟಿಗೆ ಇಟ್ಟಿರಾ ಅಥವಾ ಒಂದು ಪುಸ್ತಕ ಇಟ್ಟಿರಾ, ಇನ್ನೊಂದು ಪುಸ್ತಕ ಅದಮಕ್ಕಾಗಲ್ಲ ಇದ್ರ ಮೇಲೆ, ಗೊತ್ತಾಯ್ತಲ್ಲ. ಹಾಗಾಗಿ ಅದನ್ನು ಇನ್ಕಾಂಪ್ರೆಸಬಲ್ ಅಂತ ಕರಿತೀವಿ. ಹಾಗಾದರೆ ಮೇಡಮ್ ಸಾಲಿಡ್ ಡೆಫಿನೇಷನ್ ಅಂದ್ರೇನು ಇವಾಗ ನೋಡಿ, ಫುಲ್ ಪ್ಲೆಡ್ಜಡ್ ಆನ್ಸರ್ ಬೇಕು ನಮಗೆ. ಸಾಲಿಡ್ಸ್ ಅಂದರೆ, ಸಾಲಿಡ್ಸಲ್ಲಿ ಏನಿರ್ತಾರೆ, ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇರ್ತಾರೆ. ಮೇ ಬಿ ಆಟಮ್ಸ್ ಆಗಿರ್ಬೋದು, ಆರ್ ಮೇ ಬಿ ಅಯಾನ್ಸ್ ಆಗಿರ್ಬೋದು, ಆರ್ ಮೇ ಬಿ ಫ್ರೀ ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಆರ್ ಮೇ ಬಿ ಮೊಬೈಲ್ ಎಲೆಕ್ಟ್ರಾನ್ಸ್ ಕೂಡ ಆಗಿರ್ಬೋದು. ಇವರೇನಾಗಿರ್ತಾರೆ, ಆರ್ಡರ್ ಆಗಿ ಅರೇಂಜ್ ಆಗಿರ್ತಾರೆ. ಈ ಸಾಲಿಡ್ ಇಷ್ಟು ದೊಡ್ಡ ರಾಡ್ ಇದೆ ಅಂದರೆ, ಎಷ್ಟು ದೊಡ್ಡ ರಾಡ್ ಇದೆ ಅಲ್ಲ ಅಲ್ಲಿವರೆಗೂ ಅರೇಂಜ್ ಆಗಿರ್ತಾರೆ. ಅದಕ್ಕೆ ಅದನ್ನು ಓವರ್ ಎ ಲಾಂಗ್ ರೇಂಜ್ ಅಂತಲೇ ಕರಿತೀವಿ. ಇವಾಗ ಮಳೆ ಬರ್ತಾ ಇದೆಯಲ್ಲ, ಕೆರೆ ನೋಡಿದರೆ ಕೆರೆ ಎಷ್ಟು ದೊಡ್ಡದಿರುತ್ತೆ, ಅಲ್ಲಿವರೆಗೂ ಕಣ್ಣಾಡಿಸಿದ್ರೆ ನೀರಿರುತ್ತೆ. ಅದಕ್ಕೆ ಲಾಂಗ್ ರೇಂಜ್ ಅಂತ ಕರಿತೀವಿ. ಬೇಸಿಗೆ ಆಗಿದ್ರೆ ಏನಾಯಿತು, ಎಲ್ಲಿ ತೆಗ್ಗುಗಳಿರುತ್ತಲ್ಲ ಅಲ್ಲಷ್ಟೇ ನೀರುತ್ತೆ, ಉಳಿದುದೆಲ್ಲ ಮಣ್ಣಿನ ಸರ್ಫೇಸ್, ಅಂದರೆ ಅದು ಶಾರ್ಟ್ ರೇಂಜ್ ಅಂತ ಅರ್ಥ. ಈಗ ನಾವೇನು ಮಾಡಬೇಕು, ಸಾಲಿಡ್ ಆಗಿರೋದ್ರಿಂದ 3 ಡೈಮೆನ್ಷನ್ ನೋಡಬೇಕು. ಅದು ಸಾಲಿಡ್ ಇದೆ ಅಂದರೆ, ಈಗ ಮೊಬೈಲ್ ತೊಗೊಳ್ತೀರಾ, ಅದ್ರ ಉದ್ದ ಎಷ್ಟಿದೆ, ಲೆಂತ್, ಬ್ರೆಡ್ತ್ ಮತ್ತು ಹೈಟ್, ಎತ್ತರ ಎಷ್ಟಿದೆ, ದಪ್ಪ ಎಷ್ಟಿದೆ, ಅದ್ರ ಸುತ್ತ ಮೊಬೈಲ್ ಎಷ್ಟು ದೊಡ್ಡದಿದೆ ಅದರ ಸರ್ಫೇಸು, ಅಲ್ಲೆಲ್ಲ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಾಗಿರಬೇಕು, ಆರ್ಡರ್ ಆಗಿ ಅರೇಂಜ್ ಆಗಿರಬೇಕು. ಇದಕ್ಕೆ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಂದರೆ ಸಾಲಿಡ್ ಅಂದ್ರೇನು, ಇವಾಗ ಯಾವುದೇ ಸಬ್ಸ್ಟೆನ್ಸಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಾಗಿರಬೇಕು, ನಾನು ನಿಮಗೆ ಡೆಫಿನೇಷನ್ ಕೊಡ್ತಾ ಇದ್ದೀನಿ ನೋಡಿ. ಸಾಲಿಡಿಂದು ಯಾವುದೇ ಸಬ್ಸ್ಟೆನ್ಸಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ಡರ್ ಆಗಿ ಅರೇಂಜ್ ಆಗಿರಬೇಕು. ದ ಸಬ್ಸ್ಟೆನ್ಸ್ ಇನ್ ವಿಚ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್, ಸಿ ಪಿ ಅಂದಾಗೆಲ್ಲ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂತಲೇ ಓದ್ಕೋಬೇಕು, ಆರ್ ಆರ್ಡರ್ಲಿ ಅರೇಂಜ್ಡ್ ಓವರ್ ಎ ಲಾಂಗ್ ರೇಂಜ್. ಯಾವ ಶೇಪಲ್ಲಿ, ಇನ್ 3D ಜಿಯೋಮೆಟ್ರಿ ಅಥವಾ ಇನ್ 3D ಸ್ಟ್ರಕ್ಚರ್. ದಿಸ್ ಈಸ್ ಕಾಲ್ಡ್ ಆಸ್ ಡೆಫಿನೇಷನ್ ಆಫ್ ಸಾಲಿಡ್. ನಿಮಗೆ ಸಾಲಿಡ್ ಅಂದರೆ ಐಡಿಯಾ ಬಂತು. ಎಕ್ಸಾಂಪಲ್ ಕೊಡ್ರಿ ಸಾಲಿಡಿಗೆ ಅಂದರೆ, ನಿಮಗೆ ಭಾಳ ಎಕ್ಸಾಂಪಲ್ಸ್ ನಾನೇ ಹೇಳ್ಬಿಟ್ಟಿದ್ದೀನಿ. ಎಲ್ಲ ಸಾಲ್ಟ್ಸ್ ಹೇಗೆ ಬರೆಯೋದು ಅಂತ ಕೂಡ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಗ್ರೂಪಲ್ಲಿ ಬರ್ತಕ್ಕಂಥ ಲೀಥಿಯಮ್ಮು, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ರುಬೀಡಿಯಮ್, ಸೀಸಿಯಮ್ ತೊಗೊಂಡ್ಬಿಟ್ಟು ಇವಕ್ಕೆ ಹ್ಯಾಲಜನ್ ಫ್ಯಾಮಿಲಿ ಮೆಂಬರ್ಸ್, ಫ್ಲೂರೋ, ಕ್ಲೋರೋ, ಬ್ರೋಮೋ, ಅಯೋಡೋ. ಈಗ ನೋಡಿ, LiF ಅಂದರೆ ಲೀಥಿಯಂ ಫ್ಲೋರೈಡ್, ದಿಸ್ ಈಸ್ ಆಲ್ಸೋ ಸಾಲಿಡ್. LiCl ಲೀಥಿಯಂ ಕ್ಲೋರೈಡ್, LiBr ಲೀಥಿಯಂ ಬ್ರೋಮೈಡ್, LiF ಲೀಥಿಯಂ ಫ್ಲೂರೈಡ್. ಹೀಗೆ ನೀವು ಮೋರ್ ಆ್ಯಂಡ್ ಮೋರ್ ಎಕ್ಸಾಂಪಲ್ಸನ್ನು, ದಿಸ್ ಈಸ್ ಅಯೋಡೋ, ಲೀಥಿಯಂ ಅಯೋಡೈಡ್. ಈಗ Na ತಗೊಂಡ್ರೆ NaF, NaCl, NaBr, NaI. ಹೀಗೆ ಇಲ್ಲ ಮೇಡಮ್, ನಮ್ಮ ಮನೆಯಲ್ಲಿ ಸೋಡಾ ಪುಡಿ ಇದೆ, ಸೋಡಿಯಂ ಬೈಕಾರ್ಬೋನೇಟ್, ಸೋಪ್ ಪೌಡ್ರ್ ಇದೆ, Na2CO3. ಸೊ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ಯುವರ್ ಸಾಲಿಡ್ಸ್.